ಅದು ಒಳಿತು ಇದು ಕೆಟ್ಟದೆಂಬ ಹಠ ನಿನಗೇಕೆ? ಹೊದಿಸುವುದು ದೈವವೆಲ್ಲ ಕಮೊಂದು ತೆರೆಯ, ಸೊದೆಯ ಸೌರಭ ನಂಜುಬಟ್ಟಲಲ್ಲಿ ತೋರಿತು, ವಿಧಿಯ ಬಗೆಯಂತಿಹುದೋ ಮಂಕುತಿಮ್ಮ. ನಮಗೆ ಹಲವಾರು ಬಾರಿ ಕಷ್ಟಗಳು ಎದುರಾದಾಗ ಒಂದು ಪ್ರಶ್ನೆ ಉಂಟಾಗತ್ತೆ. ಈ ಕಷ್ಟಗಳ ಅರ್ಥ ಏನು? ಈ ಕಷ್ಟಗಳು ನಮ್ಮ ಜೀವನದಲ್ಲಿ ತರುವ ಬದಲಾವಣೆಗಳೇನು? ಉಪಯೋಗಗಳೇನು? ಕಷ್ಟಪಡೋದೇ ಆದರೆ ಜೀವನಕ್ಕೆ ಏನು ಅರ್ಥ? ಕಷ್ಟವೇ ಜೀವನವ? ಎಕ್ಸಾಮ್ ಕಟ್ಟಿರ್ತೀವಿ, ಎಷ್ಟೋ ಸಲ ಬರೆದ ಮೇಲೂ ಪಾಸ್ ಆಗೋದಿಲ್ಲ, ಅಥವಾ ನಾವು ಅಂದುಕೊಂಡಂತಹ ಫಲಿತಾಂಶ ಸಿಗೋದಿಲ್ಲ. ಅಥವಾ ಇಂಟರ್ವ್ಯೂಗಳಿಗೆ ಹೋಗ್ತಿರ್ತೀವಿ, 30-40 ಇಂಟರ್ವ್ಯೂ ಫೇಸ್ ಮಾಡಿದ್ಮೇಲೂ ಒಂದು ಕಡೆನೂ ಸೆಕೆಂಡ್ ರೌಂಡ್ಗೆ ಕಾಲ್ ಬರೋದಿಲ್ಲ. ಆದರೆ ಒಂದೇನು ಮರಿತಿರ್ತೀವಿ ನಾವು, ಮುಖ್ಯವಾದ ವಿಷಯ ಅಂದರೆ ಈ ಕಷ್ಟಗಳು ನಮ್ಮನ್ನು ಸೋಲುಗಳ ಮೂಲಕ ತೇರ್ಗಡೆ ಮಾಡ್ತಿರುತ್ತೆ, ಕ್ವಾಲಿಫೈ ಮಾಡ್ತಿರುತ್ತೆ, ಗಟ್ಟಿ ಮಾಡ್ತಾ ಇರುತ್ತೆ. ನಾವು ಅದನ್ನು ಯಾವಾಗ ಮರಿತಾ ಹೋಗ್ತೀವೋ, ಹೇಗೆ ನಮ್ಮಲ್ಲಿ ಬದಲಾವಣೆಗಳಾಗ್ತಿದೆ ಅನ್ನೋದನ್ನು ಗಮನಿಸೋದನ್ನು ಮರಿತೀವೋ, ಆಗ ನಮಗೆ ಕಷ್ಟಗಳಿಗೆ ಅರ್ಥವಿಲ್ಲ ಅನಿಸುತ್ತೆ. ಅದೇ ಕಷ್ಟಗಳು ನಮಗೆ ಹೇಳಿಕೊಡ್ತಿರೋ ಪಾಠಗಳನ್ನು ಗಮನಿಸ್ತಾ ಹೋದರೆ, ಅದನ್ನು ಸರಿಯಾಗಿ ಕಲಿಯುತ್ತಾ ಹೋದರೆ, ಆ ಕಷ್ಟಗಳು ಸೋಲುಗಳೇ ಗೆಲುವುಗಳಾಗಿ ಮಾರ್ಪಾಡಾಗುತ್ತೆ. ಇಂಗ್ಲೀಷ್ನಲ್ಲಿ ಒಂದು ಅದ್ಭುತವಾದಂತಹ ಸಾಲಿದೆ, ದ ರೋಡ್ ಟು ಪ್ಯಾರಡೈಸ್ ಸ್ಟಾರ್ಟ್ಸ್ ಇನ್ ಹೆಲ್ ಅಂತ. ಅಂದರೆ ಸ್ವರ್ಗದ ದಾರಿ, ಸ್ವರ್ಗದ ಪಥ ಆರಂಭವಾಗುವುದು ನರಕದಲ್ಲಿ ಅಂತ. ಅಂದರೆ ಮೊದಲು ಕಷ್ಟಪಟ್ಟರೆ ಮಾತ್ರ ಮುಂದೆ ಸುಖವಾದ ಜೀವನವನ್ನು ನಡೆಸೋಕ್ಕೆ ಸಾಧ್ಯ. ಒಳ್ಳೆಯದರಲ್ಲಿ ಕೆಟ್ಟದು ಹತ್ತಿಕ್ಕಲ್ಪಟ್ಟಿರುತ್ತದೆ. ಅಂದರೆ ಏನು ಅಂದರೆ, ತೀರಾ ಒಳ್ಳೆಯ ಸಮಯ ಇದೆ, ನಮಗೆ ಏನೂ ಕಷ್ಟಗಳೇ ಇಲ್ಲ, ಬೇಕಾಗೋಷ್ಟು ದುಡ್ಡಿದೆಯಪ್ಪ, ಸಿಕ್ಕಂಗೆ ಖರ್ಚು ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತೀವಿ ಅಂದರೆ, ಆ ಒಳ್ಳೆಯ ಸಮಯ, ಸೋಕಾಲ್ಡ್ ಒಳ್ಳೆಯ ಸಮಯದಲ್ಲಿ ಕೆಟ್ಟದ್ದು ಹತ್ತಿಕ್ಕಲ್ಪಟ್ಟಿರುತ್ತದೆ. ಅಂದರೆ ಬೀಜವಾಗಿ ಮೊಳಕೆ ಹೊಡಿತಾ ಇರುತ್ತೆ. ಯಾಕೆ? ತೀರಾ ಭೋಗದ ಜೀವನ ನಡೆಸ್ತಿದ್ಯಾ, ನಥಿಂಗ್ ಪ್ರೊಡಕ್ಟಿವ್, ಏನನ್ನೂ ನೀನು ಸೃಷ್ಟಿಸ್ತಿಲ್ಲ, ಕೆಲಸ ಮಾಡ್ತಿಲ್ಲ ಅಂದಾಗ ಎಲ್ಲಿವರೆಗೂ ನಿನ್ನ ದುಡ್ಡು ಸೇವಿಂಗ್ಸು ಸಹಾಯಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಆ ಒಳ್ಳೆಯ ಗಳಿಗೆಗಳಲ್ಲಿ ಅತಿಯಾಗಿ ನಾವು ಯಾವಾಗ ಆನಂದಿಸ್ತಿರ್ತೀವೋ, ಭೋಗಿಸ್ತಿರ್ತೀವೋ, ಅದರಲ್ಲೇ ಕೆಟ್ಟದರ ಬೀಜ ಹುಟ್ಟಿ ಕಾಯ್ತಾ ಇರುತ್ತೆ. ಅದರ ಇನ್ನೊಂದು ಮಜಲನ್ನು ನೋಡ್ತಾ ಹೋದರೆ ನಮಗೆ ಅಲ್ಲಿ ಇನ್ನೊಂದು ವಿಷಯ ಹೊಳೆಯುತ್ತೆ. ಕೆಟ್ಟ ಕಷ್ಟಗಳಿರುತ್ತಲ್ಲ, ಯಾಕಪ್ಪ ಬರ್ತಿವೆ ಅನ್ನಿಸ್ತಿರುತ್ತಲ್ಲ, ಅದರಲ್ಲಿ ಒಳ್ಳೆಯದರ ಬೀಜ, ಒಳ್ಳೆಯ ದಿನಗಳ ಬೀಜ ಮೊಳಿತಾ ಇರುತ್ತೆ. ನೀರು ಹಾಕ್ತಾ ಇರ್ತೀವಿ. ಈ ಯಶಸ್ಸು ಅನ್ನುವ ಗಿಡ ಬೆಳೆಯೋದು ಹೇಗೆ ಅಂದರೆ, ಆ ಬೀಜವನ್ನು ಹಾಕಿಬಿಟ್ಟಿರಬೇಕು, ನಾವು ದಿನ ನೀರನ್ನ ಹಾಕ್ತಾನೇ ಇರಬೇಕು. ಕಷ್ಟಗಳು ಎನ್ನುವ, ಪರಿಶ್ರಮ ಎನ್ನುವ ನೀರನ್ನು ಹಾಕ್ತಾನೇ ಇರಬೇಕು, ಗೊಬ್ಬರವನ್ನು ಹಾಕ್ತಾನೇ ಇರಬೇಕು. ನಾವು ಅಂದುಕೊಂಡಾಗ ಮಾತ್ರ ಅದು ಯಾವತ್ತೂ ಬರಲ್ಲ, ನಾವು ಹಾಕ್ತಾನೇ ಇರಬೇಕು. ಆದರೆ ಯಶಸ್ಸಿಗೆ ಕಾಯೋದನ್ನು ಮರ್ತು ಬಿಡಬೇಕು. ಮರೆತಾಗ ಒಂದು ದಿನ ಯಾವತ್ತೂ ಆ ಯಶಸ್ಸು ನಮ್ಮನ್ನು ಹುಡುಕಿ ಬರುತ್ತೆ. ಆದರೆ ಗೊಬ್ಬರವನ್ನು, ನೀರನ್ನು, ಅಂದರೆ ಪರಿಶ್ರಮವನ್ನು ಹಾಕ್ತಾನೇ ಇರಬೇಕು. ಆಗ ನಮಗೆ ಈ ಕೆಟ್ಟದು ಅಥವಾ ಕಷ್ಟದಲ್ಲಿ ಅಡಗಿದ್ದ ಒಳ್ಳೆಯದರ ಬೀಜ ಗಮನಕ್ಕೆ ಬರುತ್ತೆ, ಮೊಳಕೆ ಹೊಡೆದಿರುತ್ತೆ, ಫಸಲಾಗತ್ತೆ. ಜೀವನದಲ್ಲಿ ಒಳ್ಳೆಯ ಹಾರ್ವೆಸ್ಟ್, ಅಂದರೆ ಯಶಸ್ಸಿನ ಪೈರು ನಮಗೆ ಸಿಗತ್ತೆ. ಈ ತತ್ವದ ಮೂಲ ಇರೋದು ಚೈನೀಸ್ನ ದಾವೋಯಿಸಮ್ ಅಥವಾ ತಾವೋಯಿಸಮ್, TAOISM ಅಥವಾ DAOISM. ಈ ದಾವೋಯಿಸಮ್ ತತ್ವದ ಪ್ರಕಾರ 2 ಎಕ್ಸ್ಟ್ರಿಮಿಟೀಸ್ ಅಥವಾ 2 ಪೊಲಾರಿಟೀಸ್, 2 ಅಂತ್ಯಗಳಿರುತ್ತಲ್ಲ, 2 ತುದಿಗಳು, ಅವು ಒಂದಕ್ಕೊಂದು ವೈರುಧ್ಯಗಳಲ್ಲ, ಒಂದನ್ನು ಇನ್ನೊಂದು ಸೂಕ್ಷ್ಮ ಮಟ್ಟದಲ್ಲಿ ಸೃಷ್ಟಿಸ್ತಾ ಇರುತ್ತೆ ಅಂತ. ಅದ್ಭುತವಾಗಿದೆ ಈ ತತ್ವವನ್ನು ಅರ್ಥ ಮಾಡಿಕೊಂಡ್ರೆ. ಕತ್ತಲ ಬೀಜ ಹಗಲಿನಲ್ಲಿರುತ್ತೆ, ಅಂದರೆ ರಾತ್ರಿ ಕತ್ತಲಾಗತ್ತಲ್ಲ, 8 ಗಂಟೆ, 9 ಗಂಟೆ, 10 ಗಂಟೆ, 11 ಗಂಟೆ, ಆಮೇಲೆ ಬೆಳಗ್ಗೆ ಆಗತ್ತಲ್ಲ 3 ಗಂಟೆ, 4 ಗಂಟೆ. ಆ ಕತ್ತಲಲ್ಲಿಯೇ ಬೆಳಕಿನ ಬೀಜ ಮೊಳಕೆ ಹೊಡ್ತಿರುತ್ತೆ, ನಮಗೆ ಕಾಣಿಸ್ತಿರಲ್ಲ ಅನ್ನೋ ಅದ್ಭುತವಾದಂತಹ ತತ್ವ. ಸ್ವಲ್ಪ ಡೀಪ್ ಆಗ್ತಿದೆ ಈ ಫಿಲಾಸಫಿ, ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಚ್ಚು ಪ್ರಯತ್ನ ಮಾಡೋಣ. ಅದ್ಭುತವಾಗಿದೆ. ತಿಳಿದು ನಮಗೆ ಅದರ ಗ್ರಹಣ ಬಂದಾಗ, ನಮಗೆ ಅದರ ಬಿಗಿ ಸಿಕ್ಕಾಗ, ಈ ಆಧ್ಯಾತ್ಮಿಕ ತತ್ವದ ಒಂದು ಸೆಲೆ ಸಿಕ್ಕಾಗ ನಮ್ಮಲ್ಲಿ ಒಂದು ಥರದ ಅದ್ಭುತವಾದಂತಹ ಅನುಭವ ಆಗುತ್ತೆ. ಈ ದಾವೋಯಿಸಮ್ನಲ್ಲಿ ಹೇಳೋದಾದರೆ,
ಕತ್ತಲಲ್ಲಿಯೇ, ಇಡೀ ಕತ್ತಲಲ್ಲಿ ರಾತ್ರಿಯಲ್ಲಿಯೇ ಬೆಳಕು ತಯಾರಾಗ್ತಾ ಇರುತ್ತೆ. ನಮಗೆ ಕಾಣಿಸ್ತಿರಲ್ಲ. ಆದರೆ ಯಾವಾಗ ಕತ್ತಲು ತನ್ನ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ತಾ ಹೋಗುತ್ತೋ, ಸುಮಾರು 6 ಗಂಟೆ ಅಷ್ಟೊತ್ತಿಗೆ, ಅವತ್ತು ಬೆಳಕು ಮೊಳಕೆ ಹೊಡೆದು ಕತ್ತಲಿನಿಂದಲೇ ಆಚೆ ಬರುತ್ತೆ. ಹಾಗಂತ ಬರೀ ಕತ್ತಲಲ್ಲ, ಅಲ್ಲ, ಬೆಳಕಿರುತ್ತಲ್ಲ, ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6-6:30ವರೆಗೂ ಅಲ್ಲಿ ಕತ್ತಲು ತಯಾರಾಗ್ತಿರುತ್ತೆ. ಕತ್ತಲ ಬೀಜ ಮೊಳಕೆ ಹೊಡೆಯೋಕ್ಕೆ ತನ್ನ ತಯಾರಿಯನ್ನು ನಡೆಸ್ತಿರುತ್ತೆ. ಯಾವಾಗ ಬೆಳಕು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೋ ಅದರಲ್ಲಿ ಕತ್ತಲು ಅದರಿಂದಲೇ ಹೊರಗೆ ಬರುತ್ತೆ ಅನ್ನೋದು ಎಷ್ಟು ಅದ್ಭುತವಾಗಿದೆ. ಹಾಗೆ ಕಷ್ಟಗಳಲ್ಲಿ ನಮ್ಮ ಯಶಸ್ಸು ನಮಗೆ ಕಾಣದೆ ಸುಪ್ತವಾಗಿ, ಸಟಲ್ಲಾಗಿ ತಯಾರಾಗ್ತಾ ಇರುತ್ತೆ, ಪ್ರಿಪೇರ್ ಆಗ್ತಾ ಇರುತ್ತೆ. ಯಾವಾಗ ನಮಗೆ ಬಂದಿರುವ ಕಷ್ಟಗಳ ಕೆಟ್ಟ ಸಮಯದ ಶಕ್ತಿ ಕುಂಠಿತವಾಗುತ್ತೋ, ಕಡಿಮೆ ಆಗುತ್ತೋ, ಅದರ ಮೂಲಕವೇ, ಅದರಿಂದಲೇ ಯಶಸ್ಸು ಹೊರಹೊಮ್ಮತ್ತೆ. DVG ಅವರು ತಮ್ಮ ಜೀವನ ಧರ್ಮಯೋಗದಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಈ ಜೀವನ ಧರ್ಮಯೋಗ ಅಂದರೆ, ಅವರು ಭಗವದ್ಗೀತೆಯ ತಾತ್ಪರ್ಯವನ್ನು ಬರೆದರು. ಆ ಪುಸ್ತಕದ ಹೆಸರು ಭಗವದ್ಗೀತಾ ತಾತ್ಪರ್ಯ ನಿರ್ಣಯ ಅಥವಾ ಜೀವನ ಧರ್ಮಯೋಗ ಅಂತ. ದುಃಖದ ಗರ್ಭದೊಳಗೆ ಅಡಗಿರುವ ಆ ಜೀವನ ಸ್ಮೃತಿ ನಮಗೆ ಪ್ರಿಯವೂ ಪವಿತ್ರವೂ ಆಗಬೇಕು. ಅಂದರೆ ದುಃಖದ ಗರ್ಭದೊಳಗೆ, ವೂಂಬ್ ಆಫ್ ಸಾರೋ ಅಂತಾರಲ್ಲ, ಅಂದರೆ ಆ ದುಃಖದಲ್ಲಿ ಏನೋ ಅಡಗಿದೆ. ಏನು? ಜೀವನ ಸ್ಮೃತಿ. ಸ್ಮೃತಿ ಅಂದರೆ ತತ್ವ ಅಂದ್ಕೊಳ್ಳಿ. ಜೀವನ ತತ್ವ ದುಃಖದ ಗರ್ಭದೊಳಗೆ ಅಡಗಿದೆ, ಮಗುವಾಗಿ ತಯಾರಾಗ್ತಿದೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಜೀವನ ಸ್ಮೃತಿ ಅಥವಾ ಯಶಸ್ಸಿನ ಸೂತ್ರ ದುಃಖದ ಗರ್ಭದೊಳಗೆ ಸೃಷ್ಟಿಯಾಗ್ತಿರುತ್ತೆ. ಅದು ನಮಗೆ ಪ್ರಿಯವೂ ಪವಿತ್ರವೂ ಆಗಿರಬೇಕು. ಅಂದರೆ ನಮಗೆ ಕಷ್ಟದ ದಿನಗಳು ಪವಿತ್ರವಾಗಬೇಕು. ಯಾಕೆ? ಅದು ಜೀವನ ಎನ್ನುವ ಯೂನಿವರ್ಸಿಟಿ, ವಿಶ್ವವಿದ್ಯಾನಿಲಯ ನಮಗೆ ಕೊಟ್ಟಿರುವ ದಿನಗಳವು. ಅದು ನಮಗೆ ಯಾವ ಯೂನಿವರ್ಸಿಟಿನೂ, ಯಾವ ಫಿಲಾಸಫಿ ಪುಸ್ತಕನೂ ಹೇಳಿಕೊಡದ ಪಾಠವನ್ನು ಹೇಳಿಕೊಡ್ತಾ ಇರುತ್ತೆ. ಇತ್ತೀಚೆಗೆ ಟೆನ್ನಿಸ್ನಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ರಾಫೆಲ್ ನಡಾಲ್ ತಮಗೆಲ್ಲರಿಗೂ ಗೊತ್ತಿರಬಹುದು. ಆತ ಹೇಳ್ದ, ಆಲ್ ಅಚೀವ್ಮೆಂಟ್ ಲೈಸ್ ಔಟ್ಸೈಡ್ ದ ರೆಲ್ಮ್ ಆಫ್ ಕಂಫರ್ಟ್ ಝೋನ್ಸ್ ಅಂತ. ಅಂದರೆ ಸಾಧನೆ ಎನ್ನುವುದು ಕಂಫರ್ಟ್ ಝೋನ್. ನಮಗೆಲ್ಲ ಸರಿ ಇರುತ್ತಲ್ಲ, ಭೋಗದ ಜಗತ್ತು, ಭೋಗದ ಜೀವನ, ಅದರ ಹೊರಗಡೆ, ಆ ಪರಿಧಿಯ ಹೊರಗಡೆ ಮಾತ್ರ ಸಾಧನೆ ಅಥವಾ ಯಶಸ್ಸಿರಕ್ಕೆ ಸಾಧ್ಯ. ಅಂದರೆ ನಮಗೆಲ್ಲ ಹೇಗೆ ಬೇಕೋ ಹಾಗಿದೆ ಅಂದಾಗ ಅಲ್ಲಿ ಸಾಧನೆ ಮಾಡೋಕ್ಕೆ ಸಮಯ ಸಿದ್ಧವಾಗಿರೋದಿಲ್ಲ ಅಂತ. ನಿಮಗೆ ಗೊತ್ತಿರ್ಬೋದು, ಅದ್ಭುತ ಆಟಗಾರರು ಟೆನ್ನಿಸ್ನಲ್ಲಿದ್ದರು. ಅಂದರೆ ಕಲಾತ್ಮಕ ಆಟಗಾರರು, ರೋಜರ್ ಫೆಡರರ್ ಅಥವಾ ಮರಾಟ್ ಸಫಿನ್, ಇತ್ತೀಚೆಗೆ ಜೋಕೋವಿಕ್, ಆ್ಯಂಡಿ ಮುರೆ, ಇವರೆಲ್ಲ ಒಳ್ಳೆಯ ಕಲಾತ್ಮಕ ಆಟಗಾರರು. ಇವರೆಲ್ಲ ಆಡ್ತಿದ್ರೆ ಏನಪ್ಪ ಇಷ್ಟು ಒಳ್ಳೆಯ ಆಟವನ್ನು ಆಡ್ತಾರೆ ಅಂತಿರೋದು. ಆದರೆ ರಾಫೆಲ್ ನಡಾಲ್ ಆಡುವಾಗ ಅದೊಂದು ರೀತಿಯ ರುದ್ರ ನರ್ತನ. ಅಂದರೆ ಹಠ ಅಷ್ಟೇ, ಅಲ್ಲೊಂದು ಕಲಾತ್ಮಕತೆ ಇರಲಿಲ್ಲ. ಅಂದರೆ ಬರೀ ಪರಿಶ್ರಮದಿಂದ ಒಂದರಿಂದಲೇ ಮಾತ್ರ ಒಬ್ಬ ವ್ಯಕ್ತಿ ಯಶಸ್ವಿ ಆಗ್ಬೋದು. ಏನೋ ಗಿಫ್ಟೆಡ್ ಪ್ಲೇಯರಪ್ಪ ಅಂತಾರಲ್ಲ, ಆ ಥರದ್ದು ಏನೂ ಅಲ್ಲ. ಪರಿಶ್ರಮ ಹಾಕಿ ಸುಮಾರು ಎಲ್ಲ ಟೆನ್ನಿಸ್ ಸೆಮಿಫೈನಲ್ ತಲುಪುವಷ್ಟೊತ್ತಿಗೆ ಆ ವ್ಯಕ್ತಿಯ ಬಲಗಾಲು ಕ್ರ್ಯಾಂಪ್ಸ್ ಬರೋಕ್ಕೆ, ನೋವು ಬರೋಕ್ಕೆ ಶುರುವಾಗ್ತಿತ್ತು. ಪೇಯ್ನ್ ಕಿಲ್ಲರ್ ತೆಗೆದುಕೊಂಡು ಆಡಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅಂದರೆ ಅದೇ ಅಲ್ವಾ ದ ರೋಡ್ ಟು ಪ್ಯಾರಡೈಸ್ ಸ್ಟಾರ್ಟ್ಸ್ ಇನ್ ಹೆಲ್. ಅಂದರೆ ನೋವನ್ನು ಯಾವತ್ತೂ ನಾವು ಗೆಲುವಿನ ಇಂಧನವಾಗಿ ಪರಿವರ್ತನೆ ಮಾಡೋಕ್ಕೆ ಕಲಿತೇವೋ ಅವತ್ತು ನಮಗೆ ಜೀವನ ಸ್ಮೃತಿ ಗಮನಕ್ಕೆ ಬರುತ್ತೆ. ಇದನ್ನು ನಮ್ಮ ಹಿಂದೆ ಪುರಾಣಗಳನ್ನ ಬರೆದ್ರಲ್ಲ, ಅವರು ಸಹ ಅದ್ಭುತ ಮನಃಶಾಸ್ತ್ರವನ್ನು ತಿಳಿದುಕೊಂಡಿದ್ರು ಅಂತ ಅನಿಸುತ್ತೆ. ಯಾಕೆ? ಕೃಷ್ಣ ಹುಟ್ಟಿದ್ದಲ್ಲಿ ಅರಮನೆಯಲ್ಲ, ಅಲ್ಲ, ಸೆರೆಮನೆಯಲ್ಲಿ, ಕಾರಾಗೃಹದಲ್ಲಿ, ಜೈಲಿನಲ್ಲಿ. ಏನು ಎಲ್ಲರೂ ಅವನು ಹುಟ್ಟುತ್ತಿದ್ರೆ ಖುಷಿ ಪಡ್ತಿದ್ರ? ಖಂಡಿತ ಇಲ್ಲ. ಅವನ ಮಾವನೇ ಅವನನ್ನು ಸಾಯಿಸೋಕ್ಕೆ ಕಾಯ್ತಾ ಇದ್ದ. ಸಾವಿನ ಕತ್ತಿ ಕೃಷ್ಣನ ಮೇಲೆ ತೂಗಾಡ್ತಾನೇ ಇತ್ತು. ಅಂದರೆ ಕತ್ತಲು ಮತ್ತು ಕಾರಾಗೃಹ ಅಂದರೆ ತುಂಬ ಮುಖ್ಯವಾದಂತಹ ಪ್ರದೇಶ ಅಲ್ಲ, ಅಲ್ಲಿ ಯಾವುದೇ ಕಂಫರ್ಟ್ಸ್ ಇರೋದಿಲ್ಲ. ಆ ಸ್ಥಳದಲ್ಲಿ ಮಾತ್ರ ಕೃಷ್ಣ ದ ಹೀರೋ ಆಫ್ ಮಹಾಭಾರತ ಹುಟ್ಟಿದ. ಏನಿದರ ಅರ್ಥ ಅಂದರೆ, ಈಗಿನ ಮನಃಶಾಸ್ತ್ರಜ್ಞರು ಇದನ್ನೇ ಹೇಳ್ತಾರೆ, ಅವರ್ ಹೀರೋ ಲೈಸ್ ಇನ್ ಅವರ್ ಡಾರ್ಕೆಸ್ಟ್ ಸ್ಪೇಸಸ್ ಅಂತ. ಕಾರ್ಲ್ ಯುಂಗ್ ಅನ್ನುವ ಅದ್ಭುತ ಮನಃಶಾಸ್ತ್ರಜ್ಞ ಈ ತತ್ವವನ್ನು ಹೇಳ್ದ. ಅಂದರೆ
ನಮ್ಮಲ್ಲಿ, ನಮ್ಮ ಮೆದುಳಿನ, ನಮ್ಮ ಮನಸ್ಸಿನ ಯಾವುದೋ ಕತ್ತಲ ಮೂಲೆಯಲ್ಲಿ ಮಾತ್ರ ನಮ್ಮ ಧೀರೋದ್ದೇಶ, ಹೀರೋಯಿಸಮ್, ನಾಯಕತ್ವದ ಗುಣ, ನಮ್ಮಲ್ಲಿರುವ ಸಾಧನೆಯ ಸೆಲೆ ಅಡಗಿ ಕುಳಿತಿರುತ್ತೆ. ಅಂದರೆ ನಾವು ಯಾವ ಕಷ್ಟಗಳು, ಯಾವ ಭಯಗಳು, ಇನ್ಸೆಕ್ಯೂರಿಟೀಸ್ನ ಬೇಡ ಅಂತ ದೂರ ಓಡ್ತೇವೋ ಅದರಲ್ಲಿ ನಿಜವಾಗ್ಲೂ ಸಾಧನೆ ಇಲ್ಲ. ಸಾಧನೆ ಇರೋದು ನಮ್ಮ ಕತ್ತಲೆ ಮೂಲೆಗಳಲ್ಲೇ, ನಮ್ಮ ಮನಸ್ಸಿನ ಕತ್ತಲ ಮೂಲೆಗಳಲ್ಲೇ. ಅವುಗಳನ್ನು ಬೆಳಕಾಗಿ ಪರಿವರ್ತಿಸುವುದರಲ್ಲಿಯೇ ನಮ್ಮ ಯಶಸ್ಸಿನ ಸೂತ್ರ ಅಡಗಿದೆ. ಕತ್ತಲ ಕಾರಾಗೃಹದಲ್ಲಿ ಹುಟ್ಟಿದ ಕೃಷ್ಣ ಜಗತ್ತಿಗೆ ಬೆಳಕಾಗಿ ನಿಂತ ಅನ್ನುವುದು ಅದ್ಭುತವಾದಂತಹ ವಿಷಯ. ಜೀಸಸ್ ಕ್ರೈಸ್ಟ್ ಹುಟ್ಟಿದ್ದೆಲ್ಲಿ? ಸ್ಟೇಬಲ್ ಅಂದರೆ ಕುದುರೆ ಲಾಯದಲ್ಲಿ, ಬಡವನಾಗಿ, ಯಾವುದೋ ನಡುಮನೆಯಲ್ಲೋ ಹಾಲ್ನಲ್ಲೋ ಹುಟ್ಟಲಿಲ್ಲ. ಅಂದರೆ ಹೀರೋ ಈಸ್ ಆಲ್ವೇಸ್ ಬಾರ್ನ್ ಇನ್ ಮೋಸ್ಟ್ ರಿಜೆಕ್ಟೆಡ್ ಸ್ಪೇಸ್. ಅಂದರೆ ಸಾಧನೆಯ ಸೆಲೆ ಹುಟ್ಟುವುದು ನಮ್ಮ ಇನ್ಸೆಕ್ಯೂರಿಟೀಸ್, ಭಯಗಳು. ನಾವು ಬೇಡಪ್ಪ ಅಂತ ಬಿಟ್ಟು ಹೋಗ್ತಿರ್ತೀವಲ್ಲ, ಅಯ್ಯೋ ಇದು ಬೇಡಪ್ಪ, ಇವ್ರ ಜೊತೆ ಮಾತಾಡೋದೇ ಬೇಡ, ಈ ರೋಡಲ್ಲಿ ಹೋಗೋದೇ ಬೇಡ, ಟ್ರಾಫಿಕ್ ಜಾಸ್ತಿ. ಅಲ್ಲಲ್ಲ ಸಾಧನೆ ಇರೋದು. ಈ ಕೆಲಸನೇ ಸರಿ ಇಲ್ಲಪ್ಪ, ಬಿಟ್ಟು ಹೋಗ್ಬಿಡ್ತೀನಿ, ಬೇಡ, ನಿಂತ್ಕೋ, ಗಟ್ಟಿಯಾಗಿ ನಿಂತ್ಕೋ. ಆಗ ಮಾತ್ರ ನಿನಗೆ ಸಾಧನೆಯ ಪಥ ಗೋಚರ ಆಗುತ್ತೆ. ನಾವೇ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ. ಅರುಣಿಮಾ ಸಿನ್ಹಾ ಎನ್ನುವ ಉತ್ತರ ಪ್ರದೇಶದ ಹುಡುಗಿ ವೇಗವಾಗಿ ಹೋಗುತ್ತಿದ್ದ ರೈಲ್ವೆ ಟ್ರೈನಿನಿಂದ ಹೊರದೂಡಲ್ಪಟ್ಟು ಕಾಲನ್ನು ಕಳೆದುಕೊಂಡು ನಂತರ ಎವರೆಸ್ಟ್ನ ಏರಿದ ಅದ್ಭುತವಾದಂತಹ ಮೈನವಿರೇಳಿಸೋ ಸಾಧನೆ. ಅದರ ಲಿಂಕ್ನ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ. ಯಾಕೆ ಅಂದರೆ ಆಕೆಯ ಜೀವನದಲ್ಲಿ ಅವತ್ತು ಏನೋ ಒಂದು ಕೆಟ್ಟದು ನಡೀತಲ್ಲ, ದುಷ್ಕರ್ಮಿಗಳ ಅಟ್ಟಹಾಸ ಅವಳ ಜೀವನದಲ್ಲಿ ನಡೀತಲ್ಲ, ಅದರಿಂದ ಅವಳ ಉದ್ದೇಶ ಧೀರೋದ್ದೇಶವಾಗತ್ತೆ. ನಮ್ಮ ಭಾರತೀಯ ರಸಪರಂಪರೆಯಲ್ಲಿ ಇದೇ ಮುಖ್ಯವಾಗಿತ್ತು. ಏನೋ ಒಂದು ಆಗಬೇಕಂತಿರುತ್ತೆ, ಆಗತ್ತೋ ಇಲ್ಲೋ ಅನ್ನೋಷ್ಟರಲ್ಲಿ ಒಂದು ದೊಡ್ಡ ಅಡೆತಡೆ ಅವರಿಗೆ ಎದುರಾಗುತ್ತೆ. ಅವತ್ತು ಉದ್ದೇಶ ಬಿಕಮ್ಸ್ ಧೀರೋದ್ದೇಶ. ಸಾಧನೆಯನ್ನು ಮಾಡಲೇಬೇಕು ಎನ್ನುವ ಛಲ ಹೆಚ್ಚಾಗಿ ಸಾಧನೆ ಮಾಡಲಾಗತ್ತೆ. ಅದಕ್ಕಾಗಿ ಯಾವುದೋ ಒಂದು ಸಮಯ ಬಂತು, ಕೆಟ್ಟ ಸಮಯ ಬಂತು ಅಂದರೆ ಅಯ್ಯೋ ಇದು ಯಾಕಪ್ಪ, ಹಂಗೆ ಯಾಕಪ್ಪ ಬಂತು, ಇದು ಸರಿ ಇಲ್ಲಪ್ಪ, ಒಳ್ಳೆಯ ಸಮಯ ಅಲ್ಲ ಇದು, ಹಾಗೆ ಖಂಡಿತ ಅನ್ಕೋಬೇಡ. ವೈ ಟು ಜಡ್ಜ್? ಯಾಕೆ ಇದು ಸರಿ ಅದು ತಪ್ಪು ಯಾಕೆ ನಾವು ನಿರ್ಧರಿಸೋದು? ವಿಧಿ ಅಥವಾ ಪಾರಮಾರ್ಥಿಕ ಶಕ್ತಿ ಏನೇನು ಕೊಡಬೇಕೋ ಎಲ್ಲವನ್ನೂ ಕೊಡಲಿ. ಅದನ್ನೇ ಡಿ ವಿ ಜಿ ಅವರು ಹೇಳ್ತಿರೋದು. ಅದು ಒಳಿತು, ಇದು ಕೆಟ್ಟದೆ ಎಂಬ ಹಠ ನಿನಗೇಕೆ? ನೀನು ಯಾರು? ಯು ಆರ್ ನೋ ಬಡಿ, ಇನ್ಸಿಗ್ನಿಫಿಕೆಂಟ್ ಸ್ಪೆಕ್. ನೀನೊಂದು ಕ್ರಿಮಿ, ಈ ಬ್ರಹ್ಮಾಂಡದಲ್ಲಿ ನೀನೊಂದು ಅಸಂಗದ ಕ್ರಿಮಿ. ಅದು ಒಳಿತು, ಇದು ಕೆಟ್ಟದು, ಅಯ್ಯಪ್ಪ ಅದು ಒಳ್ಳೆಯದು, ಇದು ಕೆಟ್ಟದು, ಅಯ್ಯೋ ಅವ್ರು ಒಳ್ಳೆಯವರು ರೀ, ಇವ್ರು ಕೆಟ್ಟವರು, ಅವ್ರು ನಮ್ಮ ಜೊತೆ ಮಾತಾಡ್ತಿಲ್ಲ ರೀ, ಅದು ಸರಿ ಇಲ್ಲ ರೀ, ಅಯ್ಯೋ ನಮ್ಮ ಆಫೀಸಲ್ಲಿ ತುಂಬ ಪಾಲಿಟಿಕ್ಸ್ ರೀ. ಬೇಡ, ಗಾಸಿಪ್ ಮಾಡಬೇಡ, ತುಂಬ ನಿರ್ಧಾರಗಳನ್ನು ತೆಗೆದುಕೋಬೇಡ. ಯಾಕೆ? ನೀನೇನೂ ಅಲ್ಲ. ಆ ಹಠ ನಿನಗೇಕೆ? ಯಾಕೆ ಅಂದರೆ ನಮಗೆ ಪೂರ್ಣ ಪ್ರಮಾಣದ ಒಂದು ದೃಷ್ಟಿ ಸಿಗ್ತಿರೋದಿಲ್ಲ ಒಂದು ಸಂದರ್ಭದ್ದು. ನಾವು ಆ ಸಂದರ್ಭದಲ್ಲಿ ನಮ್ಮ ಅಹಂಕಾರದಲ್ಲಿ ಕುಳಿತು ಯೋಚನೆ ಮಾಡ್ತಿರ್ತೇವೆ. ಅವತ್ತು ಹೋಲಿಸ್ಟಿಕ್ ವ್ಯೂ, ಪೂರ್ಣ ಪ್ರಮಾಣದ ಒಂದು ಬರ್ಡ್ಸ್ ಐ ವ್ಯೂ ಅಂತಾರಲ್ಲ, ಅದು ನಮಗೆ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದು ಒಳಿತು, ಇದು ಕೆಟ್ಟದೆಂಬ ಹಠ ನಿನಗೇಕೆ? ನಿನಗೆ ಪೂರ್ತಿ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ದೊಡ್ಡ ಹಡಗಿನಲ್ಲಿ ನೀವು ಕುಳಿತುಕೊಂಡು ಹಡಗನ್ನು ನೋಡೋಕ್ಕೆ ಸಾಧ್ಯನಾ? ಇಲ್ಲ. ಹಡಗಕ್ಕಿಂತ 100 ಮೀಟ್ರ್ ಮೇಲೆ ಹಾರಿದ್ರೆ ಮಾತ್ರ ಆ ಹಡಗು ಹೇಗಿದೆ ಅಂತ ಕಾಣಿಸೋಕ್ಕೆ ಸಾಧ್ಯ. ಅದಲ್ಲದೆ ಆ ಹಡಗೊಳಗೆ ಕುಳಿತುಕೊಂಡು ಆ ಹಡಗಿನ ಕೆಳಭಾಗ ಸರಿ ಇಲ್ಲ, ಮೇಲ್ಭಾಗ ಸರಿ ಇಲ್ಲ, ನಿನಗೆ ಗೊತ್ತಿಲ್ವಲ್ಲಪ್ಪ. ಹೊದಿಸುವುದು ದೈವವೆಲ್ಲಕ ಮುಂದು ತೆರೆಯ. ಅದ್ಭುತವಾಗಿದೆ. ಹೊದಿಸುವುದು, ವೇಲ್, ತೆರೆಯನ್ನು ಹಾಕಿಬಿಡತ್ತೆ ದೈವ. ಆ ಪಾರಮಾರ್ಥಿಕ ಶಕ್ತಿ ಎಲ್ಲ ಘಟನೆಗಳಿಗೂ ಒಂದು ತೆರೆಯನ್ನು ಹಾಕಿರುತ್ತೆ. ನಮಗೆ ಕಾಣಿಸೋದಷ್ಟೇ ಅಲ್ಲ, ಅದಕ್ಕೆ ಮೀರಿದ ಸತ್ಯ ಒಂದಿರುತ್ತೆ. ಅಂದರೆ ನಾವು ಒಳ್ಳೆಯದು ಬಂತಪ್ಪ ಅನ್ನೋ ಅಷ್ಟೊತ್ತಿಗೆ ಕೆಟ್ಟದು ಅದಕ್ಕೆ ಹಿಂದ್ಗಡೆ ಕಾಡು ಪಶುವಿನಂತೆ ಕುಳಿತುಕೊಂಡು ಕಾಯ್ತಿರುತ್ತೆ ನಮ್ಮ ಮೇಲೆ ಎರಗಿ ಬರೋಕ್ಕೆ. ಹಾಗೆ ಕಷ್ಟದ ಸಮಯ ನಾವು ದುಃಖಿಸ್ತಿದ್ದಾಗ ಅದರಲ್ಲಿಯೇ ಒಳ್ಳೆಯ ಸಮಯ ಹುಟ್ಟಿ ಬರುತ್ತೆ. ಇದನ್ನು ಕಡಲ ತೀರದ ಭಾರ್ಗವರು ಅಂದರೆ ನಮ್ಮ ಶಿವರಾಮ್ ಕಾರಂತರು ತಮ್ಮ ಸಮೀಕ್ಷೆಯಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಓದಿ ನೋಡಿ, ತುಂಬ ಒಳ್ಳೆಯ ಕಾದಂಬರಿ. ಸೊದೆಯ ಸೌರಭ ನಂಜು ಬಟ್ಟಲಲ್ಲಿ ತೋರಿತು. ಸೊದೆ ಅಂದರೇನು? ಅಮೃತ. ಅಮೃತದ ಸೌರಭ. ಸೌರಭ ಅಂದ್ರೇನು? ಸೂರ್ಯ ಅಥವಾ ಹುಟ್ಟು ಅನ್ನುವ ಅರ್ಥ ಬರುತ್ತೆ. ಅಂದರೆ ಅಮೃತದ ಹುಟ್ಟು ಎಲ್ಲಿ ಕಾಣುತ್ತೆ? ನಂಜು ಬಟ್ಟಲಲ್ಲಿ
ಬಟ್ಟಲಲ್ಲಿ ತೋರಿಯಿತು. ಅಂದರೆ ವಿಷದ ಬಟ್ಟಲಿನಲ್ಲಿ ಅಮೃತದ ಹುಟ್ಟಾಗಿರಬಹುದಲ್ವ. ಏನು ಅದ್ಭುತವಾದಂತಹ ಸಾಲು ಬರೆದಿದ್ದಾರೆ ನೋಡಿ. ಹಿಂದೆ ಹೇಳಿದಾಗೆ ದ ರೋಡ್ ಟು ಪ್ಯಾರಡೈಸ್ ಸ್ಟಾರ್ಟ್ಸ್ ಇನ್ ಹೆಲ್. ಹಾಗೆ ಅದಕ್ಕಿಂತ ಅದ್ಭುತವಾಗಿ ನಮ್ಮ ಕನ್ನಡದಲ್ಲಿ ಹೇಳ್ತಾರೆ ಡಿ ವಿ ಜಿ. ಸೋದೆಯ ಸೌರಭ ನಂಜು ಬಟ್ಟಲಲ್ಲಿ ತೋರಿಯಿತು. ಯಾರಿಗೆ ಗೊತ್ತು, ಕಷ್ಟದಲ್ಲೇ ಒಂದು ಅದ್ಭುತವಾದಂತಹ ಅವಕಾಶ ನಿನಗೆ ಕಾದಿರ್ಬೋದು. ಕೃಷ್ಣನ ಜೀವನದಲ್ಲಿ ಅವನ ಮಾವ ಅವನನ್ನು ಕಾಯ್ತಾ ಇಲ್ಲದಿದ್ದರೆ ಅವನಿಗೆ ಅಷ್ಟು ದೊಡ್ಡ ಸಾಧನೆಯನ್ನು ಮಾಡಿ ಈ ಜಗತ್ತಿಗೆ ದೀಪವಾಗಿ ನಿಲ್ಲಕ್ಕಾಗ್ತಿತ್ತೋ ಇಲ್ಲೋ. ಅದರಿಂದ ಕಷ್ಟಗಳು ಬಂದಾಗ ಹೆದರಿ ಓಡಬೇಡ ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಇದು ನನ್ನ ಜೀವನದಲ್ಲಿ ತೀರಾ ಪ್ರಭಾವವನ್ನು ಬೀರಿದ ಕಗ್ಗಗಳಲ್ಲಿ ಒಂದು. ಯಾಕಂದರೆ ಕಷ್ಟಗಳು ಯಾರಿಗೆ ಇಲ್ಲ? ಕಷ್ಟಗಳು ಸಾಮಾನ್ಯರಿಗೂ ಇವೆ, ಸಾಧಕರಿಗೂ ಇವೆ. ಆದರೆ ಕಷ್ಟಗಳು ಬಂದಾಗ ಸಾಮಾನ್ಯರ ಜೀವನದ ಉದ್ದೇಶಗಳು ಸುಟ್ಟು ಹೋಗುತ್ತವೆ, ನಶಿಸಿ ಹೋಗುತ್ತವೆ. ಆದರೆ ಕಷ್ಟಗಳು ಬಂದಾಗ ಸಾಧಕರ ಜೀವನದ ಉದ್ದೇಶ ಹಿಂದೆ ಹೇಳಿದಂತೆ ಧೀರೋದ್ದೇಶ ಆಗಿ ಪರಿವರ್ತನೆ ಆಗುತ್ತೆ. ಅಂದರೆ ಮಾಡಬೇಕು ಅಂತಿದ್ದಿದ್ದು ಕಷ್ಟಗಳು ಬಂದಾಗ ಸಾಧಕರು ಏನು ಮಾಡಿಬಿಡ್ತಾರೆ, ಮಾಡಲೇಬೇಕು ಅಂತ ಮಾಡ್ಕೊಂಡ್ಬಿಡ್ತಾರೆ. ಐನ್ ರ್ಯಾಂಡ್ ಅನ್ನುವ ಅಮೇರಿಕದ ಮಹಾನ್ ದಾರ್ಶನಿಕ ಚಿಂತಕಿ AYNRAND ಐನ್ ರ್ಯಾಂಡ್ ಅಂತ ತೀರಾ ಪ್ರಭಾವವನ್ನು ಈ ಜಗತ್ತಿನ ಚಿಂತನಾ ಲಹರಿ ಮೇಲೆ ಹೊರಿಸಿದ ಈಕೆ ಅದ್ಭುತವಾಗಿ ಹೇಳ್ತಾರೆ, ದ ಕ್ವೆಶ್ಚನ್ ಈಸಂಟ್ ಹೂ ಈಸ್ ಗೋಯಿಂಗ್ ಟು ಲೆಟ್ ಮೀ, ಇಟ್ಸ್ ಹೂ ಈಸ್ ಗೋಯಿಂಗ್ ಟು ಸ್ಟಾಪ್ ಮೀ ಅಂತ. ಅಂದರೆ ನಾನೇನೋ ಸಾಧನೆಯನ್ನು ಮಾಡಬೇಕಂತಿದ್ದೀನಿ ಅಂದ ತಕ್ಷಣ ಜಗತ್ತೇನು ಹೇಳುತ್ತೆ ಅಥವಾ ಗೊತ್ತಲ್ಲ, ನೂರಾರು ರೀತಿ ಜನ ನೂರಾರು ರೀತಿ ಕಮೆಂಟ್ ಮಾಡ್ತಾರೆ. ಯಾರಪ್ಪ ನಿಂಗೆ ಸಹಾಯ ಮಾಡ್ತಾರೆ ಅದನ್ನು ಮಾಡೋಕ್ಕೆ? ಯಾರಮ್ಮ ನಿಂಗೆ ಸಹಾಯ ಮಾಡ್ತಾರೆ? ಆ ಪ್ರಶ್ನೆ ಅಲ್ಲ. ಆ ಪ್ರಶ್ನೆಯನ್ನು ನಾನು ಕೇಳಬೇಡಿ, ಯಾರು ನನಗೆ ಸಹಾಯ ಮಾಡ್ತಾರೆ, ಯಾರು ನನ್ನ ಜೊತೆಗೆ ನಿಲ್ತಾರೆ ಯಶಸ್ಸಿನ ಹಾದಿಯಲ್ಲಿ ಅಂತ. ಆ ಪ್ರಶ್ನೆಯನ್ನು ಕೇಳಬೇಡಿ. ಇಟ್ಸ್ ಹೂ ಈಸ್ ಗೋಯಿಂಗ್ ಟು ಸ್ಟಾಪ್ ಮೀ. ನೀವೇನು ಪ್ರಶ್ನೆ ಕೇಳಬೇಕಂದ್ರೆ ನನ್ನನ್ನು ತಡೆಯೋರು ಯಾರು ಯಶಸ್ವಿ ಆಗೋದ್ರಿಂದ. ಎಷ್ಟು ಅದ್ಭುತವಾಗಿದೆ, ನಮಗೆ ಮೈನವರು ಹೇಳುತ್ತೆ. ಅಂದರೆ ನನ್ನ ಸಾಧನೆಯಲ್ಲಿ ಜೊತೆ ನಿಲ್ಲೋರು ಯಾರು ಅನ್ನುವ ಪ್ರಶ್ನೆ ಯಾವತ್ತೂ ಉದ್ಭವ ಆಗಿಲ್ಲ. ಪ್ರಶ್ನೆ ಇರೋದು ಯಾರು ಅಡ್ಡ ಬರ್ತಾರೆ ನೋಡೋಣ ಅಂತ. ಯಾರು ಅಡ್ಡ ಬಂದರೂ ರೋಡ್ ರೋಲರ್ ಆಗಿ ತುಳ್ಕೊಂಡು ಹೋಗ್ತಿರ್ತೀವಿ ಯಶಸ್ಸಿನ ಹಾದಿಯಲ್ಲಿ. ಯಾವುದೇ ಅಡೆತಡೆಗಳು ಬಂದರೂ ನನಗೆ ಭಯ ಇಲ್ಲ ಅಂತ ಈಕೆ ಹೇಳ್ತಾರೆ. ನನಗೆ ನನ್ನ ಜೀವನದಲ್ಲಿ ತೀರಾ ಪ್ರಭಾವವನ್ನು ಬೀರಿದ ಒಂದು ಮಹಿಳೆಯ ಕಥೆಯನ್ನು ಹೇಳಿ ಈ ಕಗ್ಗವನ್ನು ಮುಗಿಸೋಣ. ಒಬ್ಬ ಬ್ರಿಟಿಷ್ ಮಧ್ಯವಯಸ್ಕ ಮಹಿಳೆ. ಆಕೆಗೆ ಮಕ್ಕಳ ಪುಸ್ತಕ ಬರೀಬೇಕು ಅನ್ನುವ ಹುಚ್ಚು. ನೀನೇನಮ್ಮ ಲಿಟ್ರೇಚರ್ ಸ್ಟೂಡೆಂಟಾ, ನೀನು ಯಾಕೆ ಬರೀತೀಯಾ ಅಂತ ಜಗತ್ತೆಲ್ಲ ಹೇಳ್ತು. ನೀನು ಏನು ಓದಿದ್ಯಾ, ನಿಂಗೇನು ಪಬ್ಲಿಷಿಂಗ್ ಎಷ್ಟು ಕಷ್ಟ ಗೊತ್ತಾ, ನೀನು ವೃತ್ತಿ ಏನು? ಆಕೆಯ ವೃತ್ತಿ ಭಾಷಾ ತಜ್ಞೆ. ಅಂದರೆ ಟ್ರಾನ್ಸ್ಲೇಟ್ ಮಾಡೋದು, ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋ ಬ್ರಿಟಿಷ್ ಮಹಿಳೆಗೆ ಮಕ್ಕಳ ಪುಸ್ತಕ ಬರೀಬೇಕು. ಒಂದು ಹಳೆ ಪೆನ್ನು ಪೇಪರ್ ಇಟ್ಕೊಂಡು ಬರಿತಾ ಹೋಗೋದು. ಆದರೆ ಅದನ್ನು ಪಬ್ಲಿಷ್ ಮಾಡೋಕ್ಕೆ ದುಡ್ಡು ಬೇಕು, ಸೌಕರ್ಯ ಬೇಕಲ್ಲ, ಅದು ಆಕೆಯಲ್ಲಿ ಇರಲಿಲ್ಲ. ಹೀಗೆ ಎಲ್ಲರಿಗೂ ಆಗುವಂತೆ ಒಂದು ಮದುವೆ ಮಾಡಿದ್ರು ಮನೆಯಲ್ಲಿ. ಮದುವೆ ಆಗ್ತಿದ್ದ ಹಾಗೆ ಮಗುನೂ ಆಯಿತು. ನಾನು ಏನಾದರೂ ಮಕ್ಕಳ ಕತೆ ಬರಿಬೇಕು ಅಂತ ಆಕೆಯ ಮನಸ್ಸಿನಲ್ಲಿ ಯಾವತ್ತೂ ಒಂದು ಹಂಬಲ ಯಾವತ್ತೂ ಇತ್ತು. ಒಂದು ದಿನ ಟ್ರೈನಲ್ಲಿ ಹೋಗ್ತಿದ್ದಾಗ ಆಕೆ ಕಲ್ಪನೆಗೆ ಒಂದು ಹೊಸ ಪಾತ್ರ, ಹೊಸ ಕತೆ ಹೊಳೀತು. ಅದು ಕಥೆಯ ಹಾಗೆ ಅವಳ ಮುಂದೆ ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಳೋಕ್ಕೆ ಆರಂಭಿಸ್ತು. ಈ ಕಥೆಯನ್ನು ಗಂಡನ ಮುಂದೆ ಹೋಗಿ ಹೇಳಿದ್ಲು, ಎಷ್ಟು ಚೆನ್ನಾಗಿದೆ, ಇದನ್ನು ಕಥೆನ ಬರೆದುಬಿಟ್ಟು ಪಬ್ಲಿಷ್ ಮಾಡಬೇಕಂತೀನಿ. ನೀನೇನು ಕತೆ ಬರೀತೀಯ ಗೊತ್ತಲ್ಲ, ಹೆಂಗಸರನ್ನ ಎಷ್ಟೋ ಗಂಡಸರು ಹೇಗೆ ಟ್ರೀಟ್ ಮಾಡ್ತಾರೆ ಅಂತ. ನೀನೇನು ಬರೀತೀಯ, ಮಕ್ಕಳು ನೋಡ್ಕೊಳ್ಳೋದು ಬಿಟ್ಟರೆ ನಿಂಗೇನು ಗೊತ್ತು, ಸುಮ್ಮನೆ ಅವೆಲ್ಲ ಮಾತಾಡಬೇಡ, ನನ್ನ ಟೈಮ್ ವೇಸ್ಟ್ ಮಾಡಬೇಡ ಅಂದ. ಇದು ಈ ಗಂಡು ಕೇಂದ್ರಿತ ಸಮಾಜದ ಸ್ಥಿತಿನೇ ಅಲ್ವಾ. ಎಷ್ಟೋ ಜನ ತಮ್ಮ ಹೆಂಡತಿಯರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾದ ಪ್ರೋತ್ಸಾಹವನ್ನು ಕೊಡೋದಿಲ್ಲ. ಹಾಗೆ ಈತನು ಏನು ಪ್ರೋತ್ಸಾಹ ಕೊಡಲಿಲ್ಲ. ಅದು ಅಲ್ಲದೆ ಹೆಂಗಸರು ಬರೆಯೋ ಕಥೆನ ಯಾರು ಓದ್ತಾರೆ, ಅದರಲ್ಲೂ ಮಕ್ಕಳು ಓದೋಕ್ಕೆ ಸಾಧ್ಯನಾ, ಹೆಂಗಸರು ಕತೆ ಬರೆಯೋಕ್ಕೆ ಸಾಧ್ಯನಾ, ಈ ಥರ ಎಲ್ಲ ಡಿಸ್ಕರೇಜಿಂಗ್ ಕಮೆಂಟು ಡಿಮೋಟಿವೇಟ್ ಮಾಡ್ದ. ಈ ರೀತಿಯ ಮನಸ್ಥಿತಿ ಇದ್ದ ಗಂಡನ ಜೊತೆ ಎಷ್ಟು ದಿನ ಜೀವನ ನಡೆಸೋಕ್ಕೆ ಸಾಧ್ಯ? ಬೇರೆ ರೀತಿಯ ಕಲಹಗಳು ಹೆಚ್ಚಾದವು. ನಂತರ ವಿರಸ ಮೂಡ್ತು. ಅಷ್ಟಕ್ಕೆ ನಿಲ್ಲದೆ ಆಕೆಯ ಮೇಲೆ ಡೊಮೆಸ್ಟಿಕ್ ಅಬ್ಯೂಸ್, ಅಂದರೆ ಸಿಗರೇಟ್ ಸೇದಿ ಆಕೆಯ ಮೈಗೆಲ್ಲ ಸಿಗರೇಟ್ನ ಹಂಚೋದು, ಈ ರೀತಿ ಯಾವ್ಯಾವುದೋ ರೀತಿಯ ಕಿರುಕುಳವನ್ನು ಕೊಡೋಕ್ಕೆ ಆರಂಭಿಸ್ತಾ ಒಂದು ದಿನ ರಾತ್ರಿ ಅವಳು ನಿರ್ಧರಿಸಿದ್ಲು, ಸಾಧ್ಯ ಇಲ್ಲ,
ಈ ವ್ಯಕ್ತಿಯ ಜೊತೆ ಜೀವನ ಸಾಧ್ಯ ಇಲ್ಲ. ಜೀವನ ಅದೇನು ಕೊಡುತ್ತೋ ಕೊಡಲಿ, ಎಷ್ಟು ಕಷ್ಟ ಕೊಡುತ್ತೋ ಕೊಡಲಿ, ಹೊರಗೆ ಹೋರಾಡಿ ಸ್ವಂತ ಕಾಲ ಮೇಲೆ ನಿಂತ್ಕೋತೀನಿ, ಖಂಡಿತ ಇವನ ಜೊತೆ ಇರಲ್ಲ ಅಂತ. ರಾತ್ರಿ ಮಳೆ ಸುರಿತಿತ್ತು. ರಾತ್ರಿ ಹೊತ್ತು ಮನೆ ಬಿಟ್ಟು ಮನೆಯಿಂದ ಹೊರ ನಡೆದ್ಲು. ಸಹಜವಾಗಿ ಆಗೋ ಹಾಗೆ ಅವಳು ವಿಚ್ಛೇದನ ಪಡ್ಕೊಂಡ್ಳು. ಮತ್ತು ಜೀವನಾಧಾರ ಏನು? ಕೆಲಸ ಮಾಡೋಕ್ಕೆ ಕಲ್ತಿಲ್ಲ, ಯಾಕಂದರೆ ಗಂಡ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ. ಸರ್ಕಾರ ಕೊಡೋ ಅಲ್ಪ ಸಹಾಯಧನದ ಮೇಲೆ ಜೀವನ ನಡೆಸ್ತಿದ್ಲು. ತಾಯಿ ಮನೆಗೆ ಬಂದಳು. ತಾಯಿ ಏನಾರು ನೋಡ್ಕೋತಾರ ಅಂತ. ತಾಯಿಗೆ ಅನಾರೋಗ್ಯ ಆಗೋಗಿತ್ತು. ನಂತರ ಸ್ವಲ್ಪ ದಿನಗಳಲ್ಲಿಯೇ ಅವರಿಗೆ ಎಮೋಷ್ನಲ್ ಸಪೋರ್ಟ್ ಆಗಿದ್ದ ಆ ತಾಯಿ ಅನಾರೋಗ್ಯದಿಂದ ನಿಧನನೂ ಹೊಂದಿಬಿಟ್ರು. ಅಂದರೆ ಕಷ್ಟಗಳು ಹೇಗೆ ಒಂದ್ರ ಮೇಲೊಂದು ಪೈಲಪ್ ಆಗ್ತಾ ಹೋಗುತ್ತೆ ನೋಡಿ. ಕೆಟ್ಟ ಗಂಡ ರಾತ್ರೋರಾತ್ರಿ ಮನೆ ಬಿಟ್ಟು ಬಂದಿದ್ದಾರೆ, ಜೀವನಾಧಾರ ಇಲ್ಲ. ತಾಯಿ ಮನೆಗೆ ಬಂದರೆ ತಾಯಿಗೆ ಅನಾರೋಗ್ಯ, ಸ್ವಲ್ಪ ದಿನಗಳಲ್ಲೇ ತಾಯಿನೂ ಸತ್ತೋದ್ರೆ ಮುಂದೆ ಯಾರು? ಜೊತೆಗಿದ್ದಿದ್ದು ಒಂದು ಮಗು. ಇದರ ಮುಂದೆ ಜೀವನ ಹೆಂಗೆ ನಡೆಸೋದು ಅಂದಾಗ ಒಂಟಿತನ, ಖಿನ್ನತೆ ಎಲ್ಲ ಕಾಡಕ್ಕೆ ಶುರುವಾಯಿತು. ಆತ್ಮಹತ್ಯೆಯನ್ನು ಮಾಡ್ಕೊಂಬಿಟ್ರೆ ಒಳ್ಳೆಯದು ಅಂತ ನಿರ್ಧರಿಸಿದ್ಲು. ಆದರೆ ಇನ್ನೇನು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಾಗ ತನ್ನ ಕಲ್ಪನೆಗೆ ಬಂದಿದ್ದ ಆ ಕಥೆ, ಆ ಪಾತ್ರ, ಅದನ್ನು ಬರೆದಿಟ್ಟಿದ್ದ ಹಾಳೆ ಸಿಕ್ತು. ನೋಡೋಣ ಏನಾಗತ್ತೋ ಆಗಲಿ ಅಂತ ಛಲ ಬಿಡದೆ ಪುಸ್ತಕವನ್ನು ಬರೆಯಲು ಆರಂಭಿಸಿದ್ಲು. ಕೂತ್ಕೊಂಡು ನೋಡೋಣ, ಬರೆಯೋಕ್ಕೆ ಏನಾಗತ್ತೋ ನೋಡೋಣ. ಸಿನೋಪ್ಸಿಸ್ ಅಂತಾರೆ, ಅಂದರೆ ಈ ಕಥೆ ಏನಿರುತ್ತೆ, ನನ್ನ ಕಾದಂಬರಿ ಏನು ಕಥೆಯನ್ನು ಇರುತ್ತೆ ಅಂತ. ಯೂಶಲಿ ಬುಕ್ ಪಬ್ಲಿಷ್ ಮಾಡಬೇಕಂದ್ರೆ ಬುಕ್ ಬರೆಯೋಕ್ಕಿಂತ ಮೊದಲು ಅದನ್ನು ಪ್ರಕಾಶಕರಿಗೆ ಕಳಿಸ್ಕೊಡ್ತಾರೆ. ಇದು ನನ್ನ ಒಂದು ಸಮರಿ ಅಂತ ಒಂದು 4-5 ಪೇಜ್ ಬರೆದು ಕಳಿಸ್ತಾರೆ. ಅದನ್ನು ಪಬ್ಲಿಷರ್ ಓಹೋ ಚೆನ್ನಾಗಿದೆ ಬರೀರಿ ಅಂದ್ಬಿಟ್ಟು ಅಡ್ವಾನ್ಸ್ ಕೊಡ್ತಾರೆ. ಈ ರೀತಿ ಆಕೆಯು ಸಹ ಸಿನಾಪ್ಸಿಸ್ನ 12 ಪ್ರಕಾಶಕರಿಗೆ ಕಳಿಸಿಕೊಟ್ಲು, ಪಬ್ಲಿಷರ್ಸ್ಗೆ ಕಳಿಸ್ಕೊಟ್ಲು. ಎಲ್ಲ ಕಡೆಯಿಂದ ರಿಜೆಕ್ಟೆಡ್. ಎಂತೆಂಥ ಕತೆ, ಒಳ್ಳೆ ಮಕ್ಕಳ ಪುರಾಣದ ಕತೆ ಈಗಿನ ಕಾಲದಲ್ಲಿ ಯಾರು ಓದ್ತಾರೆ? ಈಗೆಲ್ಲ ಸೈನ್ಸ್ ಫಿಕ್ಷನ್ ಓದೋದು. ನೀನು ವಿಚಿತ್ರವಾದಂತಹ ದೆವ್ವ ಬಂತು, ಭೂತ ಬಂತು, ಅವನಿಗೆ ಶಕ್ತಿ ಇತ್ತು, ಇವನಿಗೆ ಶಕ್ತಿ ಇತ್ತು, ಆ ಕಥೆಯೆಲ್ಲ ಯಾರು ಓದ್ತಾರೆ ಅಂದ್ಬಿಟ್ಟು 12 ಪ್ರಕಾಶಕರು ಅವಳ ಸಿನಾಪ್ಸಿಸ್ನ ರಿಜೆಕ್ಟ್ ಮಾಡಿದ್ರು. ಯಾರೋ ಸಣ್ಣ ಪ್ರಕಾಶಕರು, 13ನೇ ಪ್ರಕಾಶಕರು ಆಕೆಯ ಪುಸ್ತಕವನ್ನು ಇಲ್ಲ ಮಾಡ್ತೀವಿ, ವಿಲ್ ಗಿವ್ ಇಟ್ ಎ ಟ್ರೈ, ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಅವಕಾಶವನ್ನು ಆಕೆಗೆ ಒದಗಿಸಿಕೊಟ್ಟರು. ಆದರೆ ಪುಸ್ತಕ ಮಾರುಕಟ್ಟೆಗೆ ಬಂದಾಗ ಪರಮಾಶ್ಚರ್ಯ ಎಲ್ಲರಿಗೂ ಕಾದಿತ್ತು. ಹಿಂದೆ ಪ್ರಕಾಶನವಾದ ಪಬ್ಲಿಷ್ ಆದ ಎಲ್ಲ ಪುಸ್ತಕಗಳ ದಾಖಲೆಯನ್ನು ಮುರಿದು ನಿಂತಿತ್ತು. ಅದು ಯಾರ್ದು ಅಂದರೆ ಹ್ಯಾರಿ ಪಾಟರ್ ಸೀರೀಸ್. ಆ ಬರಹಗಾರ್ತಿಯ ರೈಟರ್ ಹೆಸರು JK ರೌಲಿಂಗ್ ಅಂತ. ಅಂದರೆ ಕಷ್ಟಗಳು ಯಾವ ರೀತಿ ಸಾಧಕರನ್ನು ತಯಾರು ಮಾಡುತ್ತವೆ. 12 ಪ್ರಕಾಶಕರು ಬೇಡ ಅಂದಿಲ್ಲದಿದ್ದರೆ ಆಕೆಗೆ ಆ ಕಥೆಯನ್ನು ಇನ್ನೂ ಚೆನ್ನಾಗಿ ಬರಿಬೇಕು ಅನ್ನೋ ಹಠ ಬರ್ದೇ ಇರ್ತಿತ್ತೋ ಗೊತ್ತಿಲ್ಲ. ಅಂದರೆ ಕಷ್ಟಗಳು ಮನುಷ್ಯನನ್ನು ಗಟ್ಟಿ ಮಾಡ್ತಾ ಹೋಗ್ತಿರತ್ತೆ. ಆದರೆ ಸಾಧಕರು ಅದನ್ನು ಗಮನಿಸ್ತಾರೆ, ನಮ್ಮಂಥ ಸಾಮಾನ್ಯರು ಅದನ್ನು ಮರೆತು ಬಿಡ್ತೀವಿ. ಅದಕ್ಕೆ ಸೋದೆಯ ಸೌರಭ ನಂಜು ಬಟ್ಟಲಲ್ಲಿ ತೋರಿತು, ಹೆದರಬೇಡ, ಅಯ್ಯೋ ಅಯ್ಯೋ ಜೀವನದಲ್ಲಿ ಕಷ್ಟ ಎನ್ನುವ ವಿಷ ಜಾಸ್ತಿ ಆಗ್ತಿದೆ ಅಂತ. ಯಾಕೆ? ಕಷ್ಟ ಎನ್ನುವ ವಿಷದ ಬಟ್ಟಲಿನಲ್ಲೇ, ನಂಜು ಬಟ್ಟಲಲ್ಲೇ ಅಮೃತದ ಸೌರಭ, ಅಮೃತದ ಹುಟ್ಟು, ಸೋದೆಯ ಸೌರಭ ಕಾಣಿಸತ್ತೆ, ತೋರಿತು. ಸಿ ಇನ್ಸೈಟ್, ಸ್ವಲ್ಪ ಒಳಗಿಳಿದು ನೋಡು. ಜಿಡ್ಡು ಕೃಷ್ಣಮೂರ್ತಿಯವರು ಹೇಳುವ ಹಾಗೆ, ಎ ಸೊಲ್ಯೂಷನ್ ಈಸ್ ಆಲ್ವೇಸ್ ಎ ಪಾರ್ಟ್ ಆಫ್ ಪ್ರಾಬ್ಲಮ್, ಇಟ್ ಅಪಿಯರ್ಸ್ ಓನ್ಲಿ ವೆನ್ ವಿ ಡ್ರಾಪ್ ಅವರ್ ಈಗೋ ಅಂತ. ಅಂದರೆ ಯಾವುದೋ ಒಂದು ಕಷ್ಟ ಅಥವಾ ಸಮಸ್ಯೆಯ ಭಾಗವಾಗಿಯೇ ಅದಕ್ಕೆ ಸೊಲ್ಯೂಷನ್, ಪರಿಹಾರ ಅಂಟ್ಕೊಂಡು ಬಂದಿರುತ್ತೆ. ಆದರೆ ನಮ್ಮ ಅಹಂಕಾರವನ್ನು ನಾವು ಕಡಿಮೆಗೊಳಿಸ್ದೆ, ಮೊಟಕುಗೊಳಿಸ್ದೆ, ಹತ್ತಿಕ್ಕದೆ ಆ ಪರಿಹಾರ, ಸೊಲ್ಯೂಷನ್ ಕಾಣಿಸೋದಿಲ್ಲ ಅಷ್ಟೇ. ಅದಕ್ಕೆ ಅಂಟ್ಕೊಂಡಿರುವ, ಅದರ ಜೊತೆಗೇ ಬಂದಿರುವ ಬೈ ಒನ್ ಗೆಟ್ ಒನ್ ಪ್ರಾಬ್ಲಮ್ ಜೊತೆ ಸೊಲ್ಯೂಷನ್ನು ಬಂದೇ ಬಿಟ್ಟಿರುತ್ತೆ. ಆದರೆ ನಮ್ಮ ಅಹಂಕಾರದಿಂದ ಆ ಪರಿಹಾರ ನಮಗೆ ಕಾಣಿಸ್ತಿರಲ್ಲ. ವಿಧಿಯ ಬಗೆಯಂತಿಹುದು ಮಂಕುತಿಮ್ಮ. ಅದನ್ನೇ DVG ಅವ್ರು ಹೇಳ್ತಿರೋದು. ಆ ಪಾರಮಾರ್ಥಿಕ ಶಕ್ತಿಯ ಬಗೆ ಯಾವ ರೀತಿ ಇದೆಯೋ, ಅದರ ಪ್ಲ್ಯಾನ್, ದ ಗ್ರ್ಯಾಂಡ್ ಡಿವೈನ್ ಪ್ಲ್ಯಾನ್ ಹೇಗಿದೆಯೋ ನಿನಗೆ ಗೊತ್ತಿಲ್ವಲ್ಲ. ಪೂರ್ಣ ಪ್ರಮಾಣದ ದೃಷ್ಟಿ ನಿಂಗೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಆ ಕಷ್ಟದಲ್ಲಿ, ಬಂದಿರುವ ಕಷ್ಟದಲ್ಲಿ ಹಠ ಬಿಡದೆ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ, ಪಾರಮಾರ್ಥಿಕ ಶಕ್ತಿಯಲ್ಲಿ ನಮ್ಮ ಆತ್ಮದಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳದೆ
ಪ್ರಯತ್ನ ಮಾಡೋದು ಬಿಟ್ಟು ನಮಗಿನ್ಯಾವುದೇ ದಾರಿ ಇಲ್ಲ. ಸುಮಾರು 200-300 ಬಯೋಗ್ರಫಿಗಳನ್ನ ಓದಿ ನೋಡಿ, ಅದರಲ್ಲೆಲ್ಲ ಸಿಗೋದು ಇಷ್ಟೇ: ಕಷ್ಟಗಳು ಎಲ್ಲರಿಗೂ ಬಂದವು, ಸಾಧಕರಿಗೂ ಬಂದವು, ಆದರೆ ಅವರು ಅಳ್ತಾ ಕೂತ್ಕೊಳ್ಳಿಲ್ಲ. ಕೃಷ್ಣ ಭಗವದ್ಗೀತೆಯನ್ನು ಕೊನೆ ಮಾಡ್ತಾನಲ್ಲ, ಮಾ ಶುಚಃ, ಅಳಬೇಡ. ಅಳೋದು ನಿಲ್ಲಿಸಿದ್ರೆ ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಿಂಗೆ ಊರೆಲ್ಲ ಹೇಳ್ಕೊಂಡಾಡ್ತೀವಿ. ಯಾರಿಗೂ ಏನಾಗಬೇಕಾಗಿರಲ್ಲ ನಮ್ಮ ದುಃಖವನ್ನು ತೆಗೆದುಕೊಂಡು. ಏನೋ ಸುಮ್ಮನೆ ನಮ್ಮ ಮುಂದೆ ಅಂತಾರೆ, ಆಮೇಲೆ ಪಕ್ಕದವ್ರ ಜೊತೆ ಆಡ್ಕೊಂಡು ನಗ್ತಾರೆ, ಇವರೊಬ್ಬರಿಗೆ ಕಷ್ಟನ ನೋಡಿ ಅಂತ. ಅವರ್ ಸಾರೋ, ಅವರ್ ಪೇಯ್ನ್ ಈ ಸಮ್ವನ್ ಎಲ್ಸ್ ಗಾಸಿಪ್. ನಿಜ ಅಲ್ವಾ? ನಾವೇ ಬೇರೆಯವ್ರ ಕಷ್ಟದ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿರ್ತೀವಿ. ಎಷ್ಟೋ ಸಲ ತಪ್ಪಾಗಿ ಆಡ್ಕೊಂಡು ನಗ್ತಿರ್ತೀವಿ ಬೇರೆಯವ್ರ ಕಷ್ಟದ ಬಗ್ಗೆ. ಹಾಗೆ ನಮ್ಮ ಕಷ್ಟಗಳ ಬಗ್ಗೆ ಅವರು ನಗ್ತಿರ್ತಾರೆ ಅಷ್ಟೇ. ಅದಕ್ಕೆ ಊರೆಲ್ಲ ಹೇಳ್ಕೊಂಡು, ಸಿಂಪತಿ ಬೇಡ್ಕೊಂಡು, ಕರುಣೆಯನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಬಯಸಿ ಅಳೋದು ಬೇಡ. ಗಟ್ಟಿಯಾಗಿ ನಿಲ್ಲೋಣ, ನಮ್ಮ ಎದೆಯನ್ನು ಗಟ್ಟಿ ಮಾಡ್ಕೊಳ್ಳೋಣ. ಅವತ್ತು ನಮಗೆ ಯಶಸ್ಸು, ಒಳ್ಳೆಯ ದಿನಗಳು ಬಂದೇ ಬರುತ್ತೆ. ಆಗ ನಾವು ಹಿಂತಿರುಗಿ ನೋಡಿದಾಗ, ಜೀವನದ ಆಗು ಹೋಗುಗಳನ್ನು ಹಿಂತಿರುಗಿ ನೋಡಿದಾಗ ನಮಗೆ ಕಾಣೋದು, ನೋಡು ಅವತ್ತು ನಾನು ಇಷ್ಟು ಗಟ್ಟಿಯಾಗಿ ನಿಂತಿದ್ದಕ್ಕೆ ಇವತ್ತು ಒಳ್ಳೆಯ ಜೀವನ ಪಾಠ ಸಿಕ್ಕಿದೆ. ಅವತ್ತು ಹಾಗೆ ಆಗಬೇಕಿತ್ತಪ್ಪ, ಹಂಗೆ ಬಿಟ್ಟು ಹೆಂಗಿದ್ದಿದ್ರು ಇವತ್ತು ನಾನು ಯಶಸ್ವಿ ಆಗ್ತಿರಲಿಲ್ಲ ಅನ್ನೋದು ನಮಗೆ ಅರಿವಾಗುತ್ತೆ. ಹಾಗಾಗಿ ನಾವು ಹೆಚ್ಚು ಧೃತಿಗೆಡದೆ ಜೀವನದ ನಂಜುಬಟ್ಟಲಲ್ಲಿ ನಮ್ಮ ಸೊದೆಯ ಸೌರಭವನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ ಈ ಕಗ್ಗವನ್ನು ಮತ್ತೆ ಓದೋಣ. ಅದು ಒಳಿತು ಇದು ಕೆಟ್ಟದೆಂಬ ಹಠ ನಿನಗೇಕೆ, ಹೊದಿಸುವುದು ದೈವವೆಲ್ಲಕ ಮುಂದು ತೆರೆಯ, ಸೊದೆಯ ಸೌರಭ ನಂಜುಬಟ್ಟಲಲ್ಲಿ ತೋರೀತು, ವಿಧಿಯ ಬಗೆಯಂತಿಹುದು ಮಂಕುತಿಮ್ಮ. ಇದು ಮಂಕುತಿಮ್ಮನ ಕಗ್ಗದ 365ನೇ ಕಗ್ಗ ಆಗಿತ್ತು. ಈ ನಮ್ಮ ಸ್ಪಿರಿಚುವಲ್ ಕನ್ನಡ ಆಧ್ಯಾತ್ಮಿಕ ಪಥದಲ್ಲಿ ಆಸಕ್ತಿ ಇರುವವರು ನಮ್ಮ ಯೂಟ್ಯೂಬ್ ಚಾನಲ್ನ ಅಬೌಟ್ ಸೆಕ್ಷನ್ನಲ್ಲಿ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಧನ್ಯವಾದ.